ಹಲೋ ಫ್ರೆಂಡ್ಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಟಾಪ್ 10 ಕನ್ನಡ ಸಿನಿಮಾ ಲಿಸ್ಟ್ ಇಲ್ಲಿದೆ. ಹಾಗಾದರೆ ಆ ಸಿನಿಮಾಗಳು ಯಾವುವು? ಈ ಲಿಸ್ಟಿನಲ್ಲಿ ನೀವು ಯಾವ ಸಿನಿಮಾವನ್ನು ನೋಡಿದ್ದೀರಿ? ಬನ್ನಿ, ಆ 10 ನೋಡಲೇಬೇಕಾದ ಸೂಪರ್ ಹಿಟ್ ಡಿ ಬಾಸ್ ಸಿನಿಮಾ ಲಿಸ್ಟ್ ನೋಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ಕಾವ್ಯ. ಚಿತ್ರೋದ್ಯಮ ಚಾನೆಲ್ಗೆ ಸುಸ್ವಾಗತ. ಟಾಪ್ 10 ಬುಲ್ಬುಲ್ 2013ರಲ್ಲಿ ಬಿಡುಗಡೆಯಾದ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಬುಲ್ಬುಲ್. ಇದನ್ನು ಎಂ.ಡಿ. ಶ್ರೀಧರ್ ನಿರ್ದೇಶಿಸಿದ್ದಾರೆ ಮತ್ತು ವಿ. ಹರಿಕೃಷ್ಣ ಸಂಗೀತ ಸಂಯೋಜಿಸಿದ್ದಾರೆ. ಇದು ತೆಲುಗು ಚಿತ್ರ ಡಾರ್ಲಿಂಗ್ನ ರಿಮೇಕ್ ಆಗಿದೆ. ದರ್ಶನ್ ಮತ್ತು ರಚಿತಾರಾಮ್ ಪ್ರಮುಖ ಪಾತ್ರಗಳಲ್ಲಿದ್ದಾರೆ. 35 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದ ಬ್ಲಾಕ್ಬಸ್ಟರ್ ಸಿನಿಮಾ ಇದಾಗಿದೆ. ಟಾಪ್ 9 ಸುಂಟರಗಾಳಿ ಸಾಧು ಕೋಕಿಲ ನಿರ್ದೇಶನದ 2006ರಲ್ಲಿ ಬಿಡುಗಡೆಯಾದ ಸಿನಿಮಾ ಇದು. ದರ್ಶನ್ಗೆ ಇದು ಅತ್ಯಂತ ದೊಡ್ಡ ಹಿಟ್ ಸಿನಿಮಾ ಎಂದೆನಿಸಿದೆ. ಟಾಪ್ 8 ಮೆಜೆಸ್ಟಿಕ್ ನಾಯಕ ನಟನಾಗಿ ದರ್ಶನ್ ಮೊದಲ ಚಿತ್ರ ಮೆಜೆಸ್ಟಿಕ್ ಅವರಿಗೆ ದೊಡ್ಡ ಯಶಸ್ಸನ್ನು ನೀಡಿತು. 2002ರಲ್ಲಿ ಬಿಡುಗಡೆಯಾದ ಪಿಎನ್ ಸತ್ಯ ನಿರ್ದೇಶಿಸಿದ ಈ ಸಿನಿಮಾ 100 ಡೇಸ್ ಪೂರೈಸಿತು ಮತ್ತು ಬ್ಲಾಕ್ಬಸ್ಟರ್ ಎಂದು ಪರಿಗಣಿಸಲಾಗಿದೆ. ನಂತರ ಈ ಸಿನಿಮಾ ತೆಲುಗಿನಲ್ಲಿ ಚಾರ್ಮಿನಾರ್ ಆಗಿ ರಿಮೇಕ್ ಆಯಿತು. ಟಾಪ್ 7 ರಾಬರ್ಟ್ ತರುಣ್ ಸುಧೀರ್ ನಿರ್ದೇಶನದ 2021ರಲ್ಲಿ ಬಿಡುಗಡೆಯಾದ ಆಕ್ಷನ್ ಥ್ರಿಲ್ಲರ್ ಚಿತ್ರ. ದರ್ಶನ್ ಮತ್ತು ವಿನೋದ್ ಪ್ರಭಾಕರ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಇದು 2021ರ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾವಾಗಿದೆ. ಕೆಜಿಎಫ್ ನಂತರ ಇದು 100 ಕೋಟಿ ಕ್ಲಬ್ಗೆ ಪ್ರವೇಶಿಸಿದ ಎರಡನೇ ಕನ್ನಡ ಚಿತ್ರವಾಗಿದೆ. ಈ ಚಿತ್ರವು 3 ಸೀಮಾ ಪ್ರಶಸ್ತಿಗಳನ್ನು ಗೆದ್ದಿದೆ. ಟಾಪ್ 6 ಕರಿಯಾ ದರ್ಶನ್ ಅವರ ಅತಿದೊಡ್ಡ ಬ್ಲಾಕ್ಬಸ್ಟರ್ ಚಲನಚಿತ್ರಗಳಲ್ಲಿ ಒಂದಾದ ಕರಿಯಾ ಪ್ರೇಮ್ ನಿರ್ದೇಶಿಸಿದ್ದು 2003ರಲ್ಲಿ ಬಿಡುಗಡೆಯಾಯಿತು. ದರ್ಶನ್ ಮತ್ತು ಅಭಿನಯಶ್ರೀ ನಟಿಸಿರುವ ಈ ಸಿನಿಮಾ 675 ದಿನಗಳ ಥಿಯೇಟ್ರಿಕಲ್ ರನ್ನೊಂದಿಗೆ ಚಲನಚಿತ್ರವನ್ನು ಬ್ಲಾಕ್ಬಸ್ಟರ್ ಎಂದು ಘೋಷಿಸಲಾಯಿತು. ಟಾಪ್ 5 ದಾಸ 2003ರಲ್ಲಿ ಬಿಡುಗಡೆಯಾದ ಚಿತ್ರವಾಗಿದ್ದು ಪಿಎನ್ ಸತ್ಯ ನಿರ್ದೇಶಿಸಿದ್ದಾರೆ. ಇದರಲ್ಲಿ ದರ್ಶನ್ ಮತ್ತು ಅಮೃತ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಸಾಧು ಕೋಕಿಲ ಸಂಗೀತ ಸಂಯೋಜಿಸಿದ್ದಾರೆ. ಈ ಸಿನಿಮಾ ಯಶಸ್ವಿಯಾದ ಮೇಲೆ ದರ್ಶನ್ ಅವರು ತಮ್ಮ ಅಭಿಮಾನಿ ಬಳಗದಲ್ಲಿ ದಾಸ ದರ್ಶನ್ ಎಂದೇ ಫೇಮಸ್ ಆದರು. ಟಾಪ್ 4 2012ರಲ್ಲಿ ಬಿಡುಗಡೆಯಾದ ಐತಿಹಾಸಿಕ ಚಿತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಾಗಣ್ಣ ನಿರ್ದೇಶಿಸಿದ್ದಾರೆ. ಇದು 2 ಫಿಲ್ಮ್ಫೇರ್ ಸೌತ್ ಪ್ರಶಸ್ತಿಗಳನ್ನು ಮತ್ತು 1 ಸೀಮಾ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಟಾಪ್ 3 ಸಾರಥಿ ದರ್ಶನ್ ಅವರ ದೊಡ್ಡ ಹಿಟ್ ಚಿತ್ರಗಳಲ್ಲಿ ಒಂದಾದ ಸಾರಥಿಯನ್ನು ದಿನಕರ್ ತೂಗುದೀಪ ನಿರ್ದೇಶಿಸಿದ್ದಾರೆ. ದರ್ಶನ್ ಮತ್ತು ದೀಪಾ ಸನ್ನಿಧಿ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಇದು 3 ಕರ್ನಾಟಕ ರಾಜ್ಯ ಪ್ರಶಸ್ತಿ ಮತ್ತು 1 ಸೀಮಾ ಪ್ರಶಸ್ತಿಯನ್ನು ಗೆದ್ದಿದೆ. ಟಾಪ್ 2 ಕುರುಕ್ಷೇತ್ರ ನಾಗಣ್ಣ ನಿರ್ದೇಶನದ 2019ರಲ್ಲಿ ಬಿಡುಗಡೆಯಾದ ಮಹಾಭಾರತ ಆಧಾರಿತ ಬಹು ತಾರಾಗಣದ ಚಿತ್ರ. ಈ ಚಿತ್ರವು 2D ಮತ್ತು 3Dಗಳಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಏಕಕಾಲದಲ್ಲಿ 1000ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು. ನಂತರ ತಮಿಳು ಮತ್ತು ಮಲಯಾಳಂ ಆವೃತ್ತಿಗಳಲ್ಲಿಯೂ ಬಿಡುಗಡೆಯಾಯಿತು. ಯುಎಇ, ಬಹ್ರೇನ್, ಓಮನ್, ಕುವೈತ್ ಮತ್ತು ಕತಾರ್ ದೇಶಗಳಲ್ಲಿಯೂ ಈ ಚಿತ್ರವು ಬಿಡುಗಡೆಯಾಗಿದೆ. ನಾವು ಟಾಪ್ 1ಗೆ ಹೋಗುವ ಮೊದಲು ನಿಮ್ಮಲ್ಲೊಂದು ವಿನಂತಿ. ನೀವು ನಮ್ಮ ಚಾನಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಸ್ತುತ 3000 ಚಂದಾದಾರರಿದ್ದಾರೆ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ ತಲುಪುವ ಗುರಿ ಇದೆ. ಇನ್ಯಾಕೆ ತಡ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಇದೀಗ ಟಾಪ್ 1 ಕಾಟೇರ 2023 ಬಿಡುಗಡೆಯಾದ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ನೊಂದಿಗೆ ದರ್ಶನ್ ಅವರ ವೃತ್ತಿಜೀವನದ ಅತ್ಯುತ್ತಮ ಚಿತ್ರ ಎಂದು ಕಾಟೇರವನ್ನು ಪರಿಗಣಿಸಲಾಗಿದೆ. ಈ ಚಿತ್ರವು 1970ರ ದಶಕದ ಕರ್ನಾಟಕದ ಹಳ್ಳಿಯೊಂದರಲ್ಲಿ ನಡೆದ ನೈಜ ಘಟನೆಯಿಂದ ಪ್ರೇರಿತವಾಗಿದೆ. ಇದನ್ನು ತರುಣ್ ಸುಧೀರ್ ನಿರ್ದೇಶಿಸಿದ್ದಾರೆ. ಈ ಚಲನಚಿತ್ರವು 2023ರಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಚಿತ್ರ ಮತ್ತು ಬಿಡುಗಡೆಯ ಸಮಯದಲ್ಲಿ 7ನೇ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಚಿತ್ರವಾಗಿದೆ. ಸ್ನೇಹಿತರೆ, ಇದಾಗಿತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಟಾಪ್ 10 ಕನ್ನಡ ಸಿನಿಮಾ ಲಿಸ್ಟ್. ಈ 10 ಸಿನಿಮಾಗಳಲ್ಲಿ ಎಷ್ಟು ಸಿನಿಮಾ ನೋಡಿದ್ದೀರಿ? ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ. ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.